ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ವಿಕಲ ಹಿತರಕ್ಷಣಾ ಸಮಿತಿ ವತಿಯಿಂದ ಬೀದರ್ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಬೀದರ್ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗವಿಕಲರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ 27/8/2026 ಧರಣಿಯ ಮುಖಾಂತರ ಮಾನ್ಯ ಆಯುಕ್ತರ ಗಮನಕ್ಕೆ ಈಗಾಗಲೇ 14/1/2026 ಹಾಗೂ 14/8/2026 ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆದರೂ ಇಲ್ಲಿಯವರೆಗೆ ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟ ಮನೆ ನಿವೇಶನ ಮಂಜೂರು ಮಾಡಲು ವಿಳಂಬ, ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಹಾಗೂ ಶಾಹೀನ್ ನಗರದಲ್ಲಿ ಶಾಪುರ್ ಗೇಟ್ ಹತ್ತಿರ ದಂಪತಿಗಳು ಅಂಗವಿಕಲರ ಮನೆಗೆ ಹೋಗುವ ದಾರಿಯನ್ನು ತಂತಿದಿಂದ ಪೂರ್ತಿಯಾಗಿ ಮುಚ್ಚಿದ್ದರಿಂದ ತೆರವುಗೊಳಿಸಲು ವಿಳಂಬ ಮಾಡುತ್ತಿರುವ ಕಾರಣದಿಂದ ಇಂದು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಧರಣಿ ಮುಖಾಂತರ ಮನವಿಯನ್ನು ಸಲ್ಲಿಸಲು ಇಂದು ನಾವು ಧರಣಿ ಮಾಡ್ತಿದ್ದೇವೆ. ಈ ಧರಣಿಯ ಮುಖಾಂತರ ಮಹಾನಗರ ಪಾಲಿಕೆ ಆಯುಕ್ತರು ಚಿಟ್ಟವಾಡಿ ಗ್ರಾಮದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆ ನಿವಾಸದಲ್ಲಿ ಅಂಗವಿಕಲರಿಗೆ ನೀಡುವಲ್ಲಿ ನಿರ್ಲಕ್ಷ್ಯ ಮತ್ತು ಧುಮ್ಸಾಪುರ್ SM ಕೃಷ್ಣ ನಗರದಲ್ಲಿ ಈಗಾಗಲೇ ಮನೆ ನಿರ್ಮಾಣಗೊಂಡಿರುವುದರಲ್ಲಿ 5% ಅಂಗವಿಕಲರಿಗೆ ನೀಡಲು ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಈ ಧರಣಿ ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ತಾವು ಇದೇ ರೀತಿ ನಿರ್ಲಕ್ಷ್ಯ ತೋರಿದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಈ ಧರಣಿ ಮುಖಾಂತರ ಎಚ್ಚರಿಕೆ ಮಾನ್ಯ ನಗರಸಭೆ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜಪ್ಪ ಪಾತ್ರಪಳ್ಳಿ, ಬೀದರ್ ಜಿಲ್ಲಾಧ್ಯಕ್ಷರು, ಬೀದರ್. ಬೇಕು ಅನ್ಯಾಯ ಅನ್ಯಾಯ अध्यक्ष साहब, हम बीदर नगर महानगर पालिके के कचेरी के सामने 17/3/2026 ಧರಣಿಯ ಮುಖಾಂತರ ಮಾನ್ಯ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಆದರೆ ಇಲ್ಲಿವರೆಗೆ ನಮ್ಮ ಬೀದರ್ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಂಗವಿಕಲ ವಿವಿಧ ಬೇಡಿಕೆಗಳು ಸ್ಪಂದಿಸಲು ತಾವು ವಿಳಂಬ ಮಾಡುತ್ತಿರುವ ಕಾರಣದಿಂದ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಆಲ್ರೆಡಿ ಚಿಟ್ಟವಾಡಿ ಗ್ರಾಮದಲ್ಲಿ ಸುಮಾರು ಮನೆಗಳು ನಿರ್ಮಾಣಗೊಂಡಿದೆ. ಅದರಲ್ಲಿ ಅಂಗವಿಕಲರು 5% ಅಲ್ಲಿ ಟೋಟಲಿ ಅಂಗವಿಕಲರಿಗೋಸ್ಕರ ನಿರ್ಮಾಣ ಆಗಿದೆ ಅಂತೇಳಿ ಸಂಬಂಧಪಟ್ಟ DC ಅವರು ಹೇಳಿದರು ಸರ್. ಕಳೆದ ಕಮಿಷನರ್ ಸರ್ ಹೇಳಿದರು. ಆದರೆ ತಾವು ಬಂದಿದ್ದೀರಿ ಸರ್, ತಮ್ಮ ಗಮನಕ್ಕೂ ತಂದಿದ್ದೇವೆ. ಆದರೂ ಇಲ್ಲಿವರೆಗೆ ಅಲ್ಲಿ ಸಂಬಂಧಪಟ್ಟರು FC ಅಲ್ಲಿ ಹಕ್ಕುಪತ್ರನೂ ಅವ್ರೂ ಇಲ್ಲ, ನಾನು ನಮಗೂ ಕೊಡ್ಲಾಗ್ತಾ ಇರಲಿಲ್ಲ. ಸುಮಾರು ಜನ ಅಂಗವಿಕಲರು ಮನೆಗಳನ್ನು ಮನವಿ ಮಾಡ್ಕೊಂಡಿದ್ದಾರೆ. ಮತ್ತು ಧುಮ್ಸಾಪುರ್ ಸರ್, SM ಕೃಷ್ಣ ನಗರದಲ್ಲಿ ಮನೆಗಳು ನಿರ್ಮಾಣ ಆಗಿದೆ, ಅಲ್ಲಿನೂ ಅಂಗವಿಕಲರಿಗೆ ಕೊಟ್ಟಿಲ್ಲ. ಆಮೇಲೆ ಸರ್, ಈಗ ಆಲ್ರೆಡಿ ಅದು ಆನ್ಲೈನ್ ಮುಖಾಂತರ ಸುಮಾರು ಜನ ಅಂಗವಿಕಲರು ಮನೆಗಳಿಗಾಗಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಒಬ್ಬರು ಯಾರನ್ನೂ ಅಂಗವಿಕಲರಿಗೆ ಮನೆ ನಿವೇಶನ ಮಂಜೂರಾತಿ ನೀಡಿಲ್ಲ. ಮತ್ತು ಸರ್, ಶಾಹೀನ್ ನಗರದಲ್ಲಿ ಇರ್ತಕ್ಕಂಥ ಇಬ್ಬರು ಅಂಗವಿಕಲರು ದಂಪತಿಗಳು ಮನೆಗೆ ಹೋಗುವ ದಾರಿಯನ್ನು ತಾವು ತೆರವುಗೊಳಿಸ್ತೀವಿ, ಅಂತಿಮ ಲೆಟರ್ ಕೊಟ್ಟು ನಾವು ತೆಗಿತೀವಿ ಅಂತ ಹೇಳಿದ್ದೀರಿ ಸರ್. ತಾವು ಅಂತಿಮ ಲೆಟರ್ ಕೊಟ್ಟು ಭಾಳ ದಿವಸ ಆಗಿದೆ ಸರ್. ಎಂದು ಕೊಟ್ಟಿರಿ ನೀವು ಅಂತಂದ್ರೆ 23/3/2026 ತಾವು ಅಂತಿಮ ನೋಟಿಸನ್ನು ಕೊಟ್ಟಿದ್ದೀರಿ ಸರ್. ಆದ್ರೂ ಕೊಟ್ಟು ಇಲ್ಲಿವರೆಗೆ ತಾವು ವಿಳಂಬ ಮಾಡುವ ಕಾರಣ ಏನು? ಅಲ್ಲಿ ಇರ್ತಕ್ಕಂಥ ಅಂಗವಿಕಲರು ಇಬ್ಬರು ದಂಪತಿಗಳು ಮನೆ ಹೋಗಲು ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಮಳೆ ಬರ್ತಾ ಇದೆ, ಮಳೆಯಲ್ಲಿ ಅವರು 3 ವೀಲರ್ ವೆಹಿಕಲ್ ಹೋಗಲು ತುಂಬ ಕಷ್ಟದಲ್ಲಿದ್ದಾರೆ. ತಾವು ಆ ಬಡ ಅಂಗವಿಕಲರ ಪರಿಸ್ಥಿತಿಯನ್ನು ತಾವು ಮನಗಂಡು ಕೂಡಲೇ ಏನಂತ ಇವತ್ತಿನ ದಿವಸ ಅದೇನಂತ ಹೋಗೋಕೆ ಅವ್ರು ದಾರಿ ಮಾಡಿಕೊಡ್ಬೇಕಂತೇಳಿ ಧರಣಿ ಮುಖಾಂತರ ಮನೆ ಆಯುಕ್ತರಲ್ಲಿ ಮನವಿ ಮಾಡ್ಕೋತೀವಿ. ಡಿಸ್ಕಸ್ ಮಾಡ್ತೀವಿ ಸರ್. ನಾವು 13 ತಾರೀಕಿಗೆ 13/3/2026 ತಮ್ಮ ಗಮನಕ್ಕೆ ತಂದಿದ್ದೀವಿ. ನಾನು ಇದು ಮಾಡ್ತೀನಿ ಸರ್. ನೀವು 15 ಡೇಸ್ ಇದು ಮಾಡ್ತೇವೆ. ನಿಮ್ಮ ಇದು ಮನೆ ಬಗ್ಗೆ ಏನು ಬಗ್ಗೆ ಇದೆ ಇದು ನನಗೆ ಇದು ಮಾಡಿ ಯಾರು ಬರ್ಲತ್ತಾರೆ ನೋಡಿ ಸಾಹೇಬ್ರಿಗೆ ಕರ್ಸಿದೆ. ಆಫೀಸಾಗ ಒಳಗೆ ಹೋಗಿ ಮಾತಾಡ್ರಿ, ಆಫೀಸಾಗ ಹೋಗಿ ಮಾತಾಡ್ಸ್ರಿ. ರಾಜಪ್ಪ ಸಾಹೇಬ್ರು ಬರಲ್ಲ ನೋಡ್ರಿ. ಬೇಕೇ ಬೇಕು ಸೂರ್ಯಕಾಂತ್ ನಾಗರಪಳ್ಳಿ ಅವರಿಗೆ, ಸೂರ್ಯಕಾಂತ್ ನಾಗರಪಳ್ಳಿ ಅಣ್ಣಾಜಿ ಅವರಿಗೆ. ಏನು ಸಂಜು, ನಮಸ್ಕಾರ, ಆರಾಮಿದ್ದೀರೆಲ್ಲರೂ? ಮೊದಲು ನಾವು ಅವ್ರಿಗೆ ಅವಾಗ ಸರ್ಕಾರ ಇದ್ದಾಗ ಸರ್ 1,2503 ಮನೆ ಕೊಟ್ಟಿದ್ವಿ ಸರ್ ಅವ್ರಿಗೆ.
ನನ್ನ ಕಡೆಯಿಂದ ಇವ್ರಿಗೆಲ್ಲ ನಿಮಗೆಲ್ಲ ಮನೆ ಸಿಕ್ಕಿದೆ ಅಲ್ಲ, ಅವಾಗ ದುಡ್ಡು ರಿಲೀಸ್ ಮಾಡಿಸಿ ಮನೆಗಳು ಕೊಡಿಸಿದ್ವಿ ಸರ್. ಈಗೇನಾಗಿದೆ, ಮೊನ್ನೆ ಜಿ ಪರಮೇಶ್ವರ್ ಜಿ ಅವರು ತಮಗೂ ಲೆಟರ್ ಬಂದಿದೆ ಅನ್ಸುತ್ತೆ. ಇಟ್ ಎಸ್ ಕಮ್ ಟು ಒಂದು ಕಾಪಿ ನನಗೂ ಬಂದಿದೆ. ಲೇಬರ್ ಅವ್ರಿಗೆಲ್ಲ ಗೋರ್ನಹಳ್ಳಿಲಿ ಇಲ್ಲ ಸರ್ಕಾರ ಜಮೀನು ಎಲ್ಲಿಂದಾರೆ ತೆಗೆದು ಮಾಡಿ ಅಂತ ಕೇಳಿದ್ದಾರೆ. ಈಗ ಸರ್ಕಾರ ಜಮೀನುಗಳು ಎಲ್ಲೆಲ್ಲಿ ಖಾಲಿ ಇರ್ತಕ್ಕಂಥದ್ದು ತಾವು ಗುರುತಿಸಿ, ಇವ್ರುಗಳು ಮನೆಗಳು ಇಲ್ಲ ಸರ್, ತಾವು ಸ್ವಲ್ಪ ಗುರುತಿಸಿ ಜಾಗ ಮಾಡಿಕೊಟ್ಟು ಮನೆ ಮಾಡಿಕೊಟ್ರೆ ಎಲ್ಲ ಅಂಗವಿಕಲರಿಗೆ ಹೆಲ್ಪ್ ಆಗ್ತದೆ. ಅದಲ್ಲದೆ ಒಂದು ಗೌರ್ಮೆಂಟ್ ಒಂದು ಮ್ಯಾಂಡೇಟ್ ಇದೆ ಸರ್. ಮ್ಯಾಂಡೇಟ್ ಏನಿದೆ ಅಂದರೆ ಇವ್ರುಗಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಅಂದರೆ ಆಲ್ 32 ಡಿಪಾರ್ಟ್ಮೆಂಟ್ಸಲ್ಲಿ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸಲ್ಲಿ ಅವ್ರಿಗೆ 3% ಮ್ಯಾಂಡೇಟ್ ಆಗಿ ಜಾಬ್ ಕೊಡಬೇಕಂತ ಬಂದಿದೆ ಸರ್. ಕ್ಲಾಸ್ 4 ಮತ್ತು ಕ್ಲಾಸ್ 5ಯಲ್ಲಿ 5% ಜಾಬ್ ಕೊಡಬೇಕಂತ ಒಂದು ಗೌರ್ಮೆಂಟ್ ಮ್ಯಾಂಡೇಟ್ ಇದೆ, ಆರ್ಡಿನೆನ್ಸು ಇದೆ ಸರ್. ಆ ಪ್ರಕಾರ ಸುಮಾರು ಜನಕ್ಕೆ ಇದರಲ್ಲಿ ಉದ್ಯೋಗಗಳಿಲ್ಲ ಸರ್. ಇವ್ರಿಗೆ ಆ್ಯಕ್ಚುಲಿ ಯಾರೂ ನೌಕರಿ ತೊಗೊಳೋದಿಲ್ಲ, ಹ್ಯಾಂಡಿಕ್ಯಾಪ್ ಇದ್ದಾರಂತ ಪಾಪ ಮನೇಲೂ ಕೂಡ ಅಷ್ಟು ಸೌಲಭ್ಯಗಳಿರಲ್ಲ. ಪ್ಲಸ್ ಇವ್ರು ಯಾರಿಗೂ ಜಾಬ್ಸು ಇಲ್ಲ. ಗೌರ್ಮೆಂಟ್ ಮ್ಯಾಂಡೇಟ್ ಮಾಡಿದೆ, ಕಮಿಷನರ್ ಆಫ್ ಡಿಸೇಬಿಲಿಟಿ ಅವರೇ ಮ್ಯಾಂಡೇಟ್ ಮಾಡಿದ್ದಾರೆ. ಆಮೇಲೆ ಸರ್ಕಾರನೂ ಕೂಡ ಅದಕ್ಕೆ ಒತ್ತು ಕೊಟ್ಟಿದೆ ಸರ್. ಅದರಲ್ಲಿ 3% ನೋಡಿದ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ 32 ಇಲಾಖೆಗಳಿಗೂ ತಮ್ಮ ಕಡೆಯಿಂದ ಒಂದು ನೋಟಿಸ್ ಕಟ್ಟಿ ನಾವು ಡಿ ಸಿ ಮೇಡಮ್ ಅವ್ರಿಗೂ ಭೇಟಿ ಆಗ್ತೀವಿ ಸರ್. ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ತಮ್ಮ ಕಡೆಯಿಂದನೂ ಎಲ್ಲ ಇಲಾಖೆಗಳಿಗೆ 3% ಇಲ್ಲ 5% ಕ್ಲಾಸ್ 4 ಮತ್ತು 5 ಇದೆ. ಕ್ಲಾಸ್ 1 ಮತ್ತು ಕ್ಲಾಸ್ 2ಗೆ 3% ಇದೆ. ಪ್ಲಸ್ ಅದಲ್ಲದೆ ಈ ಮೊರಾರ್ಜಿ ದೇಸಾಯಿ ಇದೆ, ಅಬ್ದುಲ್ ಕಲಾಂ ಇದೆ, ಹಾಗೆ ಜೊತೆಗೆ ನಮ್ಮ ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಈ ಶಾಲೆಗಳಲ್ಲಿ ಅವರಿಗೆ ವಿತೌಟ್ ಎಂಟ್ರೆನ್ಸು 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಫ್ರೀ ಎಜುಕೇಷನ್ ಕೊಡಬೇಕಂತ ಒಂದು ಸೌಲಭ್ಯ ಇದೆ. ತಮ್ಮ ಗಮನಕ್ಕೆ ಇದೆಲ್ಲ ತಂದು ಈಗ ಸದ್ಯಕ್ಕೆ ಅವ್ರಿಗೆ ಯಾರಿಗೂ ಮನೆಗಳಿಲ್ದಂಗೆ ಪರಿಸ್ಥಿತಿಲಿ ಇದ್ದಾರೆ ಸರ್. ತಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದರೆ, ತಾವು ದಯಮಾಡಿ ತಾವು ಮಾಡಿದ್ರೆ, ತಾವು ಹೆಂಗಿದ್ದೀರಿ ಸರ್, ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರ ಗ್ರೀವಿಯನ್ಸಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ಫುಲ್ ಮಾಡಿದ್ರೆ ನಮಗೆ ನಾಟ್ ಓನ್ಲಿ ಹೆಲ್ಪಿಂಗ್ ದೆಮ್, ಅದರಿಂದ ನಿಮಗೂ ಪುಣ್ಯ ಬರ್ತದೆ ಸರ್, ನಮಗೂ ಪುಣ್ಯ ಬರ್ತದೆ ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆನ್ ಬಿಹಾಫ್ ಆಫ್ ದೆಮ್ ಸರ್. ಸರ್ ಇನ್ನೊಂದು ಆಲ್ ಡಿಪಾರ್ಟ್ಮೆಂಟಲ್ಲಿ ಕಂಪಲ್ಸರಿ ತಗೊಂಡ್ರೆ ಹ್ಯಾಂಡಿಕ್ಯಾಪ್ಟಲ್ಲಿ ಯಾರು ಎಂತ ಅಂಗವಿಕಲಾಗಿರಲ್ಲ ಸರ್, ತುಂಬಾ ಕಷ್ಟದಿಂದ ಬಳಲ್ತಿದ್ದಾರೆ ಸರ್. ಸರ್ ನಾವೇ ಒಂದು ಫೌಂಡೇಶನ್ ಕಡೆಯಿಂದ ಒಂದು ಡ್ರೈವ್ ಮಾಡಿದ್ವಿ ಸರ್. ಸುಮಾರು 40,000 ಅಂಗವಿಕಲರು ಇದ್ರು ಸರ್. ಅವಾಗ 40,000 ಅಂಗವಿಕಲರಿಗೆ ನಾನು ಈಗ ಇವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಜಾಗ ಹಾಕ್ಸ್ಕೊಟ್ಟಿದ್ದೀನಿ ಸರ್. ನಾನು ಗುರುಪಾದಪ್ಪ ನಾಗವರಪಳ್ಳಿಯಲ್ಲಿ ಹಾಕ್ಸ್ಕೊಟ್ಟಿದ್ದೆ. ಈಗ ಅವ್ರಿಗೆ ನಾನೇ ಹೋಗಿ ರಾಕೇಶ್ ಸಿಂಗ್ ಸಾಹೇಬ್ರು ಇದ್ದರು ಸರ್. ಅವಾಗ ಚೈಲ್ಡ್ ಆ್ಯಂಡ್ ವುಮೆನ್ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಸರ್ಗೆ ರಿಕ್ವೆಸ್ಟ್ ಮಾಡಿದಾಗ ಅವರೇ 2500 ಹೌಸಸ್ ರಿಲೀಸ್ ಮಾಡಿಕೊಟ್ರು ಸರ್. ಈ ರಿಲೀಸ್ ಅಂತ ಎಲ್ಲರಿಗೂ ಮನೆಗಳು ಸಿಕ್ತು ಸರ್ ಅವಾಗ. ಬಟ್ ಈ 40,000 ಜನಕ್ಕೆ ಬರೀ 2,500 ಮನೆ ಸಿಕ್ಕರೆ ಹೆಂಗೆ ಅನಾನುಕೂಲ ಆಗ್ತದೆ ಸರ್. ಅದಕ್ಕೆ ತಮ್ಮಲ್ಲಿ ರಿಕ್ವೆಸ್ಟ್ ಈ ರೀತಿ ಮೊನ್ನೆನೂ ಒಂದು ಲೆಟರ್ ಬಂದಿದೆ ಸರ್. ಪರಮೇಶ್ವರ್ ಸಾಹೇಬರು ಒಂದು ಹಾಕಿದ್ದಾರೆ ಅನಿಸುತ್ತೆ. ತಮ್ಮ ಇಲಾಖೆಗೂ ಬಂದಿರಬೇಕು ಸರ್. ತಮಗೆ ಇದೆ ಸರ್, ಬಂದಿದೆ ಈಗ ಮೊನ್ನೆ ಹಾಕಿದ್ದಾರೆ. ನಾನು ಕೇಳಿದಾಗ ಒಂದು ಟಿಪ್ಪಣಿ ಬಂದಿದೆ ಸರ್. ಸರ್ಕಾರದ ಎಲ್ಲ ಕಡೆ ಕೊಡಿ ಅಂತ ತಮಗೂ ಬಂದಿದೆ ಸರ್, ಅದರಲ್ಲಿದೆ. ಸೊ ಸರ್ಕಾರದ ಕೂಡಲೇ ತಕ್ಷಣವೇ ಸರ್ಕಾರ ಎಲ್ಲ ಇಲಾಖೆಗಳಿಗೆ ಬರೆದಿದ್ದಾರೆ ಸರ್. ತಕ್ಷಣವೇ ಮನೆಗಳು ನೋಡಿ ಗುರುತಿಸಿ ಸರ್ಕಾರಿ ಜಾಗದಲ್ಲಿ ಯಾವುದೇ ಕೊಡಬೇಕಂತ ಒಂದು ಇದು ಮಾಡಿದ್ದಾರೆ ಸರ್. ತಾವು ಇದು ಮಾಡಿದ್ರೆ ವಿಲ್ ಅವ್ರದ್ದು ಬ್ಲೆಸ್ಸಿಂಗು ಸಿಗ್ತದೆ ಸರ್. ಬನ್ನಿ ಬನ್ನಿ ಬಾ ಈ ಕಡೆ ಮುಂದೆ ಬಾ. ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ 32 ಇಲಾಖೆಗಳಿದೆ, ಎಲ್ಲೆಲ್ಲಿ ಖಾಲಿ ಇದೆ ಅಂತಂದ್ರೆ ಅವ್ರಿಗೆ ಮಾಹಿತಿ ತಂದುಕೊಟ್ರೆ ಅವ್ರಿಗೆ, ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ತಂದುಕೊಟ್ರೆ ಆ ಇಲಾಖೆಗಳಿಗೆ ಅವರು ಲೆಟ್ರ್ ಬರೆದು ನಿಮ್ಮಿರ್ತಕ್ಕಂಥ ಖಾಲಿ ವರದಿಗಳು ತೊಗೊಂಡು ಇನ್ನೊಂದು ಪತ್ರ ರೆಡಿ ಮಾಡಿಸ್ಕೊಡಿ. ಅವ್ರಿಗೂ ಒಂದು ಕೊಡೋಣ ಅಲ್ವಾ. ಖಾಲಿ ಇರ್ತಕ್ಕಂಥ ಉದ್ಯೋಗಗಳಲ್ಲಿ ತಮಗೂ ಕೂಡ ಹೆಂಗೆ ಮ್ಯಾಂಡೇಟೇ ಇದೆ, ಗೌರ್ಮೆಂಟ್ ಮ್ಯಾಂಡೇಟ್ ಇದೆ ಮಾಡಿಕೊಡ್ಬೇಕಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ. ಹಾಂ, ಕ್ಲಾಸ್ 5ಲ್ಲಿ 5% ತಗೊಳ್ಳೇಬೇಕಂತ ರೂಲ್ಸ್ ಇದೆ. ಈಗ ಏನಾರ ಹೀಗೆ ಕ್ವಾಲಿಫೈಡ್ ಇದ್ದರೆ ಕ್ಲಾಸ್ 1 ಕ್ಲಾಸ್ 2 ಅಲ್ಲಿ 3% ತಗೋಬೇಕಂತ ಒಂದು ಮ್ಯಾಂಡೇಟ್ ಆಗಿದೆ. ಈಗ ಮಾತಾಡಿದ್ದೀವಿ, ಈಗಲೇ ಕೊಡ್ತೀನಿ. ನಮ್ಮಲ್ಲಿ ಕೊಡಬೇಕಾಯ್ತು, ಕೊಡಿಸ್ತೀನಿ. ಅದು ಕೊಡಿ ಸರ್, ನಾವು ಮಾಡಿ ಈಗಲೇ ಹೋಗಿ ಸಾಲಿಗೆ ಏನಾಗಿದೆ, ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ಅಬ್ದುಲ್ ಕಲಾಂ ಮತ್ತೆ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಇಲ್ಲಿ ಬೀದರ್ ಜಿಲ್ಲೆಯಲ್ಲೇ 50 ಶಾಲೆಗಳಿದೆ. ಎಷ್ಟಿದೆ? 50 ಶಾಲೆಗಳಿದೆ. 50 ಶಾಲೆಗಳಲ್ಲೂ ಕೂಡ 10% ಫಿಸಿಕಲಿ ಚಾಲೆಂಜ್ ಇರೋರಿಗೆ ವಿತೌಟ್ ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕಂತ ಕಾನೂನು ಇದೆ. ಆ ಕಾನೂನು ಪ್ರಕಾರ ತಾವೆಲ್ಲರೂ ತಗೋಬೋದು. ಆ ಕಾನೂನು ಪ್ರಕಾರ ಸ್ಕಾಲರ್ಶಿಪ್ ಬರ್ತದೆ. ಈಗೆಲ್ಲ ಮುನ್ಸಿಪಾಲ್ಟಿಯಲ್ಲಿ ಏನಂತ ಅಪ್ಲೈ ಮಾಡಿದ್ರಿ? ಜಾಬ್ಗೋಸ್ಕರ. ನಿಮ್ಮ ವೇಜ್ ಎಷ್ಟು? ನಿಮಗೆ
ಜಾಬ್ ಅಪ್ಲೈ ಮಾಡಿದಿರಿ, ನಿಮ್ಗೆ ಜಾಬ್ ಅಪ್ಲೈ ಮಾಡಿದ್ದೀರಾ? ಅವನಿಗೆ ಜಾಬ್ಗೋಸ್ಕರ ಈಗ ಇನ್ನು 15 ವರ್ಷದ ಒಳಗಡೆ ಇದ್ದಾನೆ, ಚೈಲ್ಡ್ ಲೇಬರ್ ಆ್ಯಕ್ಟ್ ಆಗ್ತದೆ, ಅವನಿಗೆ ನೀವು ಕೊಡ್ಸೋಕ್ಕಾಗಲ್ಲ. ಅದ್ರ ಬದಲು ಅವ್ರಿಗೆ ನೀವು ಶಾಲೆಗೆ ಕಳಿಸ್ಬೋದು, ಶಾಲೆ ಫ್ರೀ ಎಜುಕೇಷನ್ಗೆ ನಾವು ಮಾಡಿಸ್ಕೊಡ್ತೀವಿ. ಇವನಿಗೆ ಹಾಸ್ಟೆಲ್ಗೆ ಸೇರಿಸ್ಕೊಡೋದು ಕೆಲಸ ನನ್ನ ಜವಾಬ್ದಾರಿ. ಅವ್ರು ಕೊಡ್ತಾರೆ, ಸರ್ಕಾರದ ಮ್ಯಾಂಡೇಟ್ ಇದೆ, ಆಗ್ತದೆ. ಪ್ಲಸ್ ನಿಮಗೆ ಈ ಥರ ಮಗು ನೋಡಿದ್ರೆ ನಿಮ್ಗೆ ಗಂಡ ಇದ್ದಾರ? ಹೌದಾ? ಇವ್ರದ್ದೊಂದು ಇದು ತೊಗೊಂಡು ನಂಬರ್ ತೊಗೊಂಡು ಡೀಟೇಲ್ಸ್ ತೊಗೊಂಡು ಈ ಹುಡುಗಂಗೊಂದು ಸ್ಕೂಲ್ಗೆ ಸೇರ್ಸಕ್ಕೆ ಇದು ಮಾಡಿ. ನಾನು ನಾಳೆ 2-3 ದಿವಸ ನಿಮ್ಮ ನಂಬರ್ ಬರ್ಕೊಡಿ, ಒಂದು ನಂಬರ್ ಬರ್ಕೊಡಿ. ಇವರೇ ಯಾರಿದ್ರಿ? ನಂಬರ್ ಬರ್ಕೊಡಿ. ಹಾಂ ಬೇಟಿ ರಕ್ಷಣಾ ಸಮಿತಿ ವತಿಯಿಂದ आपका है ಬೀದರ್ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗವಿಕಲ ವಿವಿಧ ಬೇಡಿಕೆಗಳ ಈಡೇರಿಸಲು ವಿಳಂಬವಾಗುತ್ತಿರುವುದರಿಂದ ನಗರಸಭೆ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿಗೆ ಬೀದರ್ ಉತ್ತರ ಕ್ಷೇತ್ರದ ಜನಪ್ರಿಯ ನಾಯಕರು ಶ್ರೀ ಸೂರ್ಯಕಾಂತ್ ನಾಗನಹಳ್ಳಿ ಅಣ್ಣಾಜಿ ಅವರು ಅಂಗವಿಕಲರ ಸಮಸ್ಯೆ ನೋವುಗಳನ್ನು ಅರಿತು ಈ ಧರಣಿ ಸ್ಥಳಕ್ಕೆ ಆಗಮಿಸಿ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸ್ಪಂದಿಸಲು ಮಾನ್ಯ ನಗರಸಭೆ ಆಯುಕ್ತರಿಗೆ ಗಡುವು ನೀಡಿ ಕೂಡಲೇ ಅಂಗವಿಕಲರಿಗೆ ಸಂಬಂಧಪಟ್ಟ ಮನೆ ನಿವೇಶನ ಹಾಗೂ ಸಮಸ್ಯೆಗಳನ್ನು ಕೂಡಲೇ ಸ್ಪಂದಿಸಬೇಕಂತೇಳಿ ಮಾನ್ಯ ನಗರಸಭೆ ಆಯುಕ್ತರಿಗೆ ಮನವರಿಕೆ ಮಾಡಿ ಮುನ್ನೆಚ್ಚರಿಕೆ ನೀಡಿ ಅಂಗವಿಕಲರ ನೋವು ಕಷ್ಟಗಳನ್ನು ಕೂಡಲೇ ಸ್ಪಂದನೆ ಮಾಡಲು ಮಾನ್ಯ ಸೂರ್ಯಕಾಂತ್ ನಾಗನಹಳ್ಳಿ ಅಣ್ಣಾಜಿ ಅವರು ಈ ಧರಣಿಗೆ ಸ್ಥಳಕ್ಕೆ ಆಗಮಿಸಿದ್ದರಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ ಸರ್. ಈಗಾಗಲೇ ತಾವು ತಮಗೆ 2000 ಈ ಹಿಂದೆ 2500 ಅಂಗವಿಕಲರ ಮನೆಗಳನ್ನು ಮಂಜೂರು ಮಾಡಿಕೊಡಲು ಶ್ರೀ ಸೂರ್ಯಕಾಂತ್ ನಾಗನಹಳ್ಳಿ ಅಣ್ಣಾಜಿ ಅವರು ಮುತುವರ್ಜಿ ವಹಿಸಿ ಅಂಗವಿಕಲ ಮನೆ ನಿವೇಶನ ಮಂಜೂರು ಮಾಡಿಕೊಟ್ಟಿದ್ದಾರೆ ಸರ್. ಅದೇ ರೀತಿ ಬೀದರ್ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗವಿಕಲರು ಸುಮಾರು ವರ್ಷಗಳಿಂದ ಮನೆ ನಿವೇಶನ ಮಂಜೂರು ಮಾಡಲು ಮನೆ ಮಾಡಿದರೂ ವಿಳಂಬ ಮಾಡುತ್ತಿರುವುದರಿಂದ ಇಂದು ಧರಣಿ ಹಮ್ಮಿಕೊಂಡಿದ್ದೇವೆ ಸರ್. ತಾವು ಆಗಮಿಸಿ ಧರಣಿಗೆ ಬೆಂಬಲ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಮುನ್ನೆಚ್ಚರಿಕೆ ನೀಡಿದ್ದರಿಂದ ತಮಗೆ ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ತಾವು ಯಾವುದೇ ಉತ್ತರ ಕ್ಷೇತ್ರದಲ್ಲಿ ತಮ್ಮ ಹಿಂದೆ ನಾವು ಸದಾ ಇರ್ತೀವಿ ಅಂತ ಹೇಳಿ ಈ ಧರಣಿಯ ಮುಖಾಂತರ ತಮಗೆ ಮನವಿ ಬೆಂಬಲ ಇದೆ ಹೇಳ್ತೇವೆ ಸರ್. ಅದೇ ರೀತಿ ಬೀದರ್ ದಕ್ಷಿಣದಲ್ಲಿ ಉತ್ತರದಲ್ಲಿ ಸರ್ ಈಗಾಗಲೇ ಸುಮಾರು 5,000 ಅಂಗವಿಕಲರು ಮನೆ ನಿವೇಶನಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಸರ್. ಅದನ್ನು ಕೂಡ ಜಡ್ಪಿಯಲ್ಲಿ ಪೆಂಡಿಂಗ್ CS ನೇತೃತ್ವದಲ್ಲಿ ಅದನ್ನು ಕೂಡ ಸರ್ ವಿಳಂಬ ಆಗ್ತಿದೆ ಸರ್. ಅದನ್ನು ಕೂಡ ತಾವು ಮುಂಬರುವ ದಿನಗಳಲ್ಲಿ ಕೂಡಲೇ ತಾವು ಮಂಜೂರು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ತಗೋಬೇಕಂತೇಳಿ ತಮಗೆ ಈ ಧರಣಿ ಮುಖಾಂತರ ಮನವಿ ಮಾಡ್ಕೋದೆ ಸರ್. ಕೂಡ ತಮ್ಮ ನೇತೃತ್ವದಿಂದ ತಮ್ಮ ಮುತುವರ್ಜಿ ವಹಿಸಿ ಸರ್. ಬೀದರ್ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಇತ್ತು ಸರ್ DDRC, ಆದರೆ ಬೀದರ್ ಜಿಲ್ಲೆಯಲ್ಲಿ DDRC ಇದ್ದಿಲ್ಲ ಸರ್. ಆದರೆ ನಾವು ಸಂಘದ ವತಿಯಿಂದ ಸುಮಾರು ವರ್ಷಗಳಿಂದ ಬೀದರ್ ಜಿಲ್ಲೆಗೆ DDRC ಮಂಜೂರು ಮಾಡಬೇಕಂತ ಹೋರಾಟ ಮಾಡಿದ್ದೇವೆ ಸರ್. ಆದರೆ ಆಗಿದ್ದಿಲ್ಲ. ಮಾನ್ಯ ಸೂರ್ಯಕಾಂತ್ ನಾಗನಹಳ್ಳಿ ಅವರು ಮುತುವರ್ಜಿ ವಹಿಸಿ ಮಾನ್ಯ ನಿರ್ದೇಶಕರು ಬೆಂಗಳೂರು ಮತ್ತು ಆಯುಕ್ತರು ಬೆಂಗಳೂರು ಸರ್ಕಾರ ಗಮನಕ್ಕೆ ತಂದು ಬೀದರ್ ಜಿಲ್ಲೆಯಲ್ಲಿ ಸುಮಾರು 5 ವರ್ಷದಿಂದ ಅಂಗವಿಕಲರ ಸುಮಾರು 40,000ಕ್ಕಿಂತ ಹೆಚ್ಚು ಅಂಗವಿಕಲರು ಈ DDRCಯಿಂದ ಸದುಪಯೋಗ ಪಡೆದುಕೊಂಡಿದ್ದಾರೆ ಸರ್. ಇದು ತಮ್ಮ ಬೀದರ್ ಜಿಲ್ಲೆಗೆ ತಾವು ಮಾಡಿಕೊಟ್ಟಿದ್ದರಿಂದ ಬಹಳ ಅನುಕೂಲ ಆಗ್ತಿದೆ ಸರ್. ಅದೇ ರೀತಿ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಸುಮಾರು 5,000 ಅಂಗವಿಕಲರು ಮನೆ ನಿವೇಶನಗಾಗಿ ಅರ್ಜಿ ಸಲ್ಲಿಸಿ ಇಲಾಖೆಗೆ ಪರದಾಡ್ತಿದ್ದಾರೆ ಸರ್. ಅದರಿಂದ ತಾವು ಕೂಡಲೇ ಆ ಮನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತು ಸಭೆ ಕರೆದಿ ನಮ್ಮ ಈ ಮನೆಗಳನ್ನು ಮಂಜೂರು ಮಾಡಲು ಹಾಗೂ ವಿವಿಧ ಬೇಡಿಕೆಗಳು ಸ್ಪಂದಿಸಲು ತಾವು ಮುಂದಾಳತ್ವ ವಹಿಸಿಕೊಳ್ಬೇಕಂತೇಳಿ ಬೀದರ್ ಜಿಲ್ಲೆ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಒಂದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್. ಬೀದರ್ ಆಯುಕ್ತರ ಗಮನಕ್ಕೆ ಸರ್ ಸೂರ್ಯಕಾಂತ್ ನಾಗನಹಳ್ಳಿ ಅವರು ಬೀದರ್ ಫುಟ್ಪಾತ್ಗಳಲ್ಲಿ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ತಾವು ಪರ್ಮಿಷನ್ ಕೊಡಬೇಕು, ಜಾಗದ ವ್ಯವಸ್ಥೆ ಕೊಡಬೇಕು ಮತ್ತು 5% ಅನುದಾನದಲ್ಲಿ ಅವರು ಅನುದಾನ ಕೊಡುವ ನೀಡಬೇಕಂತ ಹೇಳಿದ್ದಾರೆ ಸರ್. ವಿವಿಧ ಅಂಗವಿಕಲ ಸಂಬಂಧಪಟ್ಟ ಸಮಸ್ಯೆಗಳನ್ನು ಈಡೇರಿಸಲು ಮಾನ್ಯ ಸೂರ್ಯಕಾಂತ್ ನಾಗನಹಳ್ಳಿ ಅವರು ಹೇಳಿದ್ದಾರೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಸರ್ ನಮ್ಮ ಅಂಗವಿಕಲರು ಯಾವುದೇ ಸಮಸ್ಯೆಗಳಿರಲಿ ಫೋನ್ ಮುಖಾಂತರ ಹೇಳಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮುನ್ನೆಚ್ಚರಿಕೆ ಹೇಳ್ತಿದ್ವಿ ಸರ್. ಅದೇ ರೀತಿ ಇವತ್ತು ತಾವು ವಿಶೇಷವಾಗಿ ಧರಣಿ ಸ್ಥಳಕ್ಕೆ ಆಗಮಿಸಿ ಅಂಗವಿಕಲರ ನೋವು ಕಷ್ಟಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಹಾಗೂ ಕೂಡಲೇ ಸ್ಪಂದನೆ ಮಾಡಬೇಕಂತೇಳಿ ತಾವು ಮುತುವರ್ಜಿ ವಹಿಸಿ ಹೇಳ್ತೀವಿ ಸರ್. ಅದೇ ರೀತಿ ತಮ್ಮ ಹಿಂದೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗವಿಕಲರ ಪರವಾಗಿ ತಮಗೆ
ಅಭಿನಂದನೆಗಳು ಹಾಗೂ ಮುಂಬರುವ ದಿನಗಳ ತಮ್ಮ ಹಿಂದೆ ಇರ್ತೀವಿ ಸರ್. ಅದೇ ರೀತಿ ನಮ್ಮ ವಿವಿಧ ಸಮಸ್ಯೆಗಳು ಕುರಿತು ತಾವು ಸ್ಪಂದಿಸಲು ಮುತುವರ್ಜಿ ಸಂಬಂಧಪಟ್ಟ ಅಧಿಕಾರಿಗಳ ತುರ್ತು ಸಭೆ ಮೀಟಿಂಗ್ಗಳು ಮಾಡಿ ನಮ್ಮ ಎಲ್ಲ ಬೇಡಿಕೆಗಳು ಸ್ಪಂದನೆ ಮಾಡ್ಬೇಕಂತೇಳಿ ತಮಗೆ ಈ ಧರಣಿ ಮುಖಾಂತರ ಮನವಿ ಮಾಡ್ಕೋತೀವಿ ಸರ್. ಜೈ ಹಿಂದ್, ಜೈ ಕರ್ನಾಟಕ, ಬೀದರ್ ಜಿಲ್ಲಾ ಅಂಗವಿಕಲ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ. ಈಗ ತಾವೆಲ್ಲ ಕಲಿತೆ ಮ್ಯಾಂಡೇಟ್ ಅಂದರೆ ಆರ್ಡರ್ ಇದೆ. ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಅಲ್ಲಿ 3% 32 ಇಲಾಖೆಗಳಲ್ಲೂ 32 ಡಿಪಾರ್ಟ್ಮೆಂಟ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಲ್ಲಿ 3% ಕೊಡಬೇಕಂತ ಮ್ಯಾಂಡೇಟ್ ಇದೆ. ಕ್ಲಾಸ್ 4 ಆ್ಯಂಡ್ ಕ್ಲಾಸ್ 5 ಅಲ್ಲಿ ಫಿಸಿಕಲಿ ಚಾಲೆಂಜ್ ಡಿಸೇಬಲ್ ಪೀಪಲ್ ಹ್ಯಾಂಡಿಕ್ಯಾಪ್ಸ್ ಇರ್ತಕ್ಕಂಥವ್ರಿಗೆ ಕ್ಲಾಸ್ 4 ಮತ್ತು ಕ್ಲಾಸ್ 5 ಅಲ್ಲಿ 5% ಜಾಬ್ಸ್ ಕೊಡಬೇಕಂತ ಆದೇಶ ಆಗಿದೆ. ಇದಕ್ಕಿಂತ ಮುಂಚೆ ನಿಮಗೂ ಗೊತ್ತಿದೆ, ಇದಕ್ಕಿಂತ ಮುಂಚೆ ನಿಮ್ಗೊಂದು 2,500 ಮನೆ ನಾನೇ ಹೋರಾಟ ಮಾಡಿ ರಾಕೇಶ್ ಸಿಂಗ್ ಸಾಹೇಬ್ರ ಹತ್ರ ಹೋಗಿ ನಿಮ್ಗೊಂದು 2,500 ಜನಕ್ಕೆ ಬೀದರ್ದವ್ರಿಗೆ ಎಲ್ಲರಿಗೂ ಮನೆ ಕೊಡಿಸಿದ್ದೀನಿ. ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲರಿಗೂ ಮನೆ ಕೊಡಿಸಿದ್ದೀನಿ. ಈ ಸರ್ತಿನೂ ನಿಮಗೂ ಒಂದು ಇದು ಹಾಕ್ಕೊಟ್ಟಿದ್ದೀನಲ್ಲ ನಾನು ನಿಮಗೆ. ನಿಮ್ಗೊಂದು ಹಾಸ್ಪಿಟ್ಲ್ ಹಾಕ್ಸ್ಕೊಟ್ಟಿದ್ದೀನಿ, ಒಂದು ಇವ್ರಿಗೊಂದು ಹಾಕ್ಸ್ಕೊಟ್ಟಿದ್ದೀನಿ. ಆಗಲೇ ಇವ್ರು ನಡೆಸ್ತಾ ಇದ್ದಾರೆ. ಈಗ ನಿಮ್ಮ ಕಡೆ ಎಷ್ಟು ಅಂಗವಿಕಲರಿಗೆ ಸಹಾಯ ಆಗಿದೆ? ನಿಮ್ಮ ಕಡೆ 40,000 ಮೇರೆ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 40,000ಕ್ಕೂ ಜಾಸ್ತಿ ಜನ ಅಂಗವಿಕಲರಿದ್ದಾರೆ. ವಿಶೇಷವಾಗಿ ಬೀದರ್ ಕ್ಷೇತ್ರದಲ್ಲಿ ಒಂದು 5,000ಕ್ಕೂ ಹೆಚ್ಚು ಅಂಗವಿಕಲರಿದ್ದಾರೆ. ಮೊನ್ನೆ ಸರ್ಕಾರಕ್ಕೂ ಕೂಡ ನಾವು ಪತ್ರ ಬರೆದಾಗ ಸರ್ಕಾರ ಕೂಡ ಕೂಡಲೇ ಸರ್ಕಾರಿ ಜಮೀನುಗಳು ಎಲ್ಲೆಲ್ಲಿ ಖಾಲಿ ಇದೆ ಆ ಜಮೀನ ಗುರುತಿಸಿ ಇಮಿಡಿಯೇಟ್ಲಿ ಮನೆ ಹಂಚಿಕೆಗಾಗಿ ನಿಮ್ಗೆ ಅಂಗವಿಕಲರ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಲೇಬರ್ದವ್ರಿಗೂ ಎಲ್ಲರಿಗೂ ಮನೆ ಹಂಚಿಕೆ ಮಾಡಬೇಕು ಅಂತ ಆಗಲೇ ಆದೇಶ ಆಗಿದೆ. ಇದನ್ನು ನಾವೇನು ಮಾಡೋಣ, ಈಗ ಜಿಲ್ಲಾಧಿಕಾರಿಗಳ ಗಮನ ತಂದು 32 ಇಲಾಖೆಗಳಲ್ಲೂ ಫಸ್ಟ್ ಪ್ಲೇಸ್ಮೆಂಟು, ಫಸ್ಟ್ ಎಂಪ್ಲಾಯ್ಮೆಂಟ್ ನಿಮಗೆ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಚಾಲೆಂಜ್ ಇರ್ತಕ್ಕಂಥವ್ರು, ಡಿಸೇಬಲ್ ಜನ ಇರ್ತಕ್ಕಂಥವ್ರಿಗೆ ಫಸ್ಟು ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಲ್ಲಿ 3%, ಕ್ಲಾಸ್ 4 ಮತ್ತು ಕ್ಲಾಸ್ 5 ಅಲ್ಲಿ 5% ಜಾಬ್ಗೆ ಅವ್ರು ಎಲ್ಲೆಲ್ಲಿ ಖಾಲಿ ಇರ್ತಕ್ಕಂಥ ಜಾಬ್ ಇದೆ ಅದನ್ನು ಲಿಸ್ಟ್ ತರಿಸ್ಕೊಂಡು ಇಮಿಡಿಯೇಟ್ಲಿ ಭರ್ತಿ ಮಾಡ್ತಕ್ಕಂಥದ್ದು. ಪ್ಲಸ್ ಏನು ಮುನ್ಸಿಪಾಲ್ಟಿಯಲ್ಲಿ ಸಿಟಿ ಲಿಮಿಟ್ಸಲ್ಲಿ ರೈಲ್ವೆ ಸ್ಟೇಷನ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಅಂಥ ಜಾಗಗಳಲ್ಲಿ ಫಿಸಿಕಲಿ ಚಾಲೆಂಜ್ ಇರ್ತವ್ರಿಗೆ ಸಣ್ಣ ಡಬ್ಬಿ ಹಾಕಿ ಉದ್ಯೋಗ ಮಾಡಿಕೊಡ್ತಕ್ಕಂಥದ್ದು. ಅವ್ರಿಗೆ ಸರ್ಕಾರದಿಂದ ಧನ ಸಹಾಯ ಮಾಡೋಣ. ನಾವು ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನಿಂದ ನಮ್ಮ ಕಡೆಯಿಂದ ನಿಮಗೆ ಮಾಡ್ತೀನಿ, ನಾನು ಮಾಡ್ತೀನಿ. ಸೊ ಅದನ್ನು ಆಗ್ತಕ್ಕಂಥದ್ದು ಕೆಲಸ. ಇದ್ರ ಜೊತೆಗೆ ಈಗ ಕೂಡಲೇ ತಾವೊಂದು ಅರ್ಜಿ ರೆಡಿ ಮಾಡಿ, ಒಂದು ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪರಿಷತ್ ಸಿ ಅವ್ರಿಗೊಂದು ಭೇಟಿ ಆಗೋಣ, ಹಾಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೊಂದು ಭೇಟಿ ಮಾಡಿ ಒಂದು ಅರ್ಜಿ ರೆಡಿ ಮಾಡಿ ಅವ್ರು ಕೊಟ್ಬಿಟ್ಟು ಮನವಿ ಮಾಡ್ಕೊಂಡು ನಾನು ಕೂಡಲೇ ನಿಮ್ಮ ಕೆಲಸ ಅವ್ರು ಮಾಡಿಕೊಡ್ತಾರಂತ ನಂಗೆ ಭರವಸೆ ಇದೆ. ಎಲ್ಲ ಹೆಲ್ಪ್ ಆಗಲಿ ಅಂತ ಇವನಿಗೆ ಕರ್ಕೊಂಡೋಗಿ ಬೆಂಗಳೂರಾಗ ಕುಂತಿ ನಮ್ಮ ಗುರುಪಾದಪ್ಪ ನಾಗಮಾರಪಳ್ಳಿ ಹಾಸ್ಪಿಟ್ಲಲ್ಲಿ ಇವನು 1 ತಿಂಗಳು 6 ತಿಂಗಳು ಕೊಟ್ಟಿನ 6 ತಿಂಗಳು ಫ್ರೀ ಜಾಗ ಕೊಟ್ಟು ನಿಮ್ಗೆಲ್ಲರಿಗೆ 4 ವರ್ಷ ಫ್ರೀ ಜಾಗ ಕೊಡೋದಲ್ಲದೆ ಇವ್ರ ಖರ್ಚು ನೋಡಿಕೊಂಡು ಅದಲ್ಲದೆ ನಿಮ್ಗೆಲ್ಲ ಆಗಲಿ ಅಂತ ಸರ್ಕಾರ ಜೊತೆ ಹೋರಾಟ ಮಾಡಿ ತಿಂಗಳಿಗೆ ನಿಮ್ಗೆಲ್ಲರಿಗೂ ವೆಹಿಕಲ್ಲು, ಸ್ಟಿಕ್ಸು, ಲೈಟ್ ಎಲ್ಲರದು ಅಪ್ಲಿಕೇಶನ್ ರೆಡಿ ಮಾಡಿ ಲಿಸ್ಟ್ ಮಾಡ್ಕೊಡ್ತೀವಿ. ನೀವು ನನಗೊಂದು ಲಿಸ್ಟ್ ಕೊಡು, ನಾನೇ ಮಾಡಿಸ್ಕೊಡ್ತೀನಿ. ಸರಿಯಾ? ನಾನೇ ಮಾಡಿಸ್ಕೊಡ್ತೀನಿ. ಅದು ಒಂದು. ಎರಡನೇದು ವೆಹಿಕಲ್ಸ್ಗೆ ಇನ್ನ ಕೆಲವು ವೆಹಿಕಲ್ಸ್ಗಳು ಯಾರ್ಯಾರು ವೆಹಿಕಲ್ ಸಿಕ್ಕಿಲ್ಲ, ನೀವು ಸಿಕ್ಕದಲ್ಲ ಓಡಾಡಕ್ ಬೇಕಲ್ಲ ಸಂಜು. ನಾ ಬೇರೆ ಕಡೆಯಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಕೊಡಿಸ್ತೀನಿ. ಅವ್ರೊಂದು ಅಪ್ಲಿಕೇಶನ್ ತಗೋಪ್ಪ. ಇಲ್ಲ, ಅವ್ರು ನನಗೆ ಬೇಕು, ಇವತ್ತೇ ಬೇಕು. ನಾ ಬೇರೆ ನಮ್ದು CSR ಫಂಡ್ಸ್ ಅಂತಿತ್ತು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಮ ಅದೊಂದು ಈಗ ಪೆಟ್ರೋಲ್ ತಗೋಬೇಡ್ರಿ, ಪೆಟ್ರೋಲ್ ತಗೊಳಕ್ ಹೋಗ್ಬೇಡಿ. ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಆಗ್ತದೆ. ನಿಮ್ಗೆ ದುಡ್ಡೆಲ್ಲಿಂದ ಅಡ್ಜಸ್ಟ್ ಆಗ್ತದೆ. ಮತ್ತೆ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಅದ್ರ ಬದಲು ಎಲೆಕ್ಟ್ರಿಕ್ ತಗೋ. ಎಲ್ಲಿ ಸೈನ್ ಎಲ್ಲಿ ಕೊಟ್ಟಿದ್ಯಾ? ಓಕೆ ಓಕೆ ಹಾಂ ನಿಂಗೆ ತೆಗ್ದಾರ ನಂಬರ್ ವಿಧಾನಸೌಧಾಗಿದ್ದ ಅವನು ನನ್ನ ಫ್ರೆಂಡ್ ಅವ
ನನ್ನ ಫ್ರೆಂಡ್ ಬೀದರ್ದವ್ರು ಅಂದ ತಕ್ಷಣ ನಾನು ಅವತ್ತಿಂದ ನನ್ನ ಫ್ರೆಂಡ್ ಆಗಿದ್ದಾನೆ ಅವನಿಗೆ. ಓಕೆ ಆಯ್ತು, ಇದು ಕೊಡಿಸಿ ಮಾಡಿಸಿ ನಾನು ಕೊಡ್ತೀನಿ. ಇನ್ನೊಂದು ಕೊಡು. ಇಲ್ಲ, ಅದು ವೆಹಿಕಲ್ಗೆ ಈ ವೆಹಿಕಲ್ಗೆ ಅಲ್ಲ, ಈಗ ಯಾರ್ಯಾರು ವೆಹಿಕಲ್ಸ್ ಬೇಕು, ಈಗ ಯಾರ್ಯಾರು ವೆಹಿಕಲ್ಸ್ ಬೇಕು, ನಿಮ್ಗೆ ವೆಹಿಕಲ್ ಬೇಕಾ? ಬರಲ್ಲ ನಡಿಯಕ್ಕ. ವೀಕೆಂಡ್ ಕೂಡ ಹೇಳಿ ನೆಳ್ಳಕ್ ಕೊಡಿ. ಈಗ ಜಿಲ್ಲಾಧಿಕಾರಿ ರೆಡಿ ಮಾಡಿ. ಎಷ್ಟೊತ್ತಾಗುತ್ತೆ? ನೀ ಎಲ್ಲಿ ಮೇಂಟೈನ್ ಮಾಡಲ್ಲ. ಇನ್ಫಾರ್ಮೇಶನ್ ಈಸ್ ನಾಲೆಜ್. ನಾಲೆಜ್ ಥ್ರೂ ಅದು ಇತ್ತಂತ ನಿನ್ಗೆ ಎಷ್ಟು ರೊಕ್ಕ ಉಂಟದ? ಈಗ ನಿನ್ನಿಂದ 10,000 टैलेंट में है, नॉलेज भी कहा, टैलेंट में है ना। टैलेंट में करके दिया बोल के अभी 10,000 रूम को एटलीस्ट हैंडीकैप को हेल्प हो रहा। अगर महीने करके देता तो परेशान हो जाते थे। परेशान हो जाते थे। परेशान तो होते थे। ए ಮಾಡ್ಕೊಡು ಅವ್ರಿಗೆ ಫಸ್ಟ್.